ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ನಿನ್ನೆ ಸೂರ್ಯ ಮಕರ ರಾಶಿಯವರ ಮೇಲೆ ಪ್ರವೇಶ ಆಗಿದೆ. ಗೋಚರ ಫಲಗಳನ್ನು ನೋಡೋದಾದ್ರೆ ಗುರುಜಿ, ಈಗ ಸಾಮಾನ್ಯವಾಗಿ ಪ್ರತಿಯೊಂದು ಗ್ರಹನೂ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಕೆಲವು ಟ್ರಾನ್ಸಿಟ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಸೂರ್ಯ ಮಕರ ರಾಶಿ ಪ್ರವೇಶ ಆಗಿರೋದ್ರಿಂದ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಅಂತ, ರಾಶಿ ಯಾರಿಗೆ ಲಗ್ನ ಗೊತ್ತಿಲ್ವೋ ರಾಶಿ ನೋಡ್ಕೊಳ್ಳಿ, ಬಟ್ ಅದರದ್ದು ಇಂಪ್ಯಾಕ್ಟ್ ಸ್ವಲ್ಪ ಭಾಳ ಕಮ್ಮಿ ಇರುತ್ತೆ. ಆದರೆ ಲಗ್ನಕ್ಕೆ ಭಾಳಷ್ಟು ಮಹತ್ವವನ್ನು ಕೊಡಬೇಕು ನೀವು. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಮಕರ ರಾಶಿಯಲ್ಲಿರ್ತಕ್ಕಂಥದ್ದು ಅಂತಂದರೆ ಅಲ್ಲಿ 5ನೇ ಮನೆ ಮತ್ತು 10ನೇ ಮನೆ ಬರುತ್ತೆ. 5 and 10 ಕಾಂಬಿನೇಷನ್ ಬರುತ್ತೆ. ಮೇಷದಿಂದ ನಾವು ಲೆಕ್ಕ ಹಾಕೋಬೇಕು. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ 5ನೇ ಮನೆ ಆಯಿತು. ಅಲ್ಲಿಂದ ನಾವು ಮಕರಕ್ಕೆ ಹೋಗ್ತೀವಿ. 7, 8, 9, 10. ಮಕರ 10ನೇ ಮನೆ ಮೇಷದಿಂದ. ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಅಂಕಗಳು ಬರ್ತಕ್ಕಂಥದ್ದು, ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗುತ್ತೆ. ಇದೆಲ್ಲ ನಾನು ಹೇಳೋದು ಹೇಗೆ ಅಂದರೆ, ನಿಮಗೆ ಸೂರ್ಯ ದಶಾ ನಡೀತಾ ಇರಬೇಕು, ನಿಮ್ಮ ದಶಾ ಇರಬೇಕು. ನೋಡಿ, ಜ್ಯೋತಿಷ್ಯ ಅಂದರೆ ಸುಮ್ಮನೆ ರಾಶಿ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ದಟ್ ಈಸ್ ನಾಟ್ ದಿ ವೇ. ಸೊ ಇಲ್ಲಿ ನಮಗೆ ರಾಶಿ ಫಲ ಅವೆಲ್ಲವೂ ಕೂಡ ಸುಳ್ಳಾಗುತ್ತೆ, ಆದರೆ ಗೋಚಾರ ನಿಮಗೆ ಸತ್ಯ ಆಗುತ್ತೆ. ಗೋಚಾರದಲ್ಲಿ ನಿಮಗೆ ದಶಾ ಬರಬೇಕು. ನಾವು ಜ್ಯೋತಿಷದಲ್ಲಿ ಫಿಲ್ಟರಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಆ ಒಂದು ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಮೋಷನ್ ಆಗ್ತಕ್ಕಂಥದ್ದು ಜಾಬಲ್ಲಿ ಬರ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಈ ಒಂದು ತಿಂಗಳಲ್ಲಿ. ಅಂದರೆ 2026 ಫೆಬ್ರವರಿ 15ನೇ ತಾರೀಕು ಒಳಗೆ ಮಾತ್ರನೇ ಈ ಗೋಚಾರ ಫಲ ಅಂತ ಹೇಳ್ತೀವಿ. ಇದು ಆ್ಯಡ್ ಆನ್ ಆಗುತ್ತೆ. ಸ್ವಲ್ಪ ಒಂಥರ ಸುಮ್ಮನೆ ಟಾಪ್ ಅಪ್ ಅಂತ ಹೇಳ್ತಾರೆ. ಈ ಕೇಕ್ ಮೇಲೆ ಕ್ರೀಮ್ ಹಾಕ್ತಾರೆ ಒಂಚೂರು, ಅದು ಟಾಪ್ ಅಪ್ ಅನ್ನೋದೇ ಇಲ್ಲಿ ಗೋಚಾರ ಅಂತ ನಾವು ತಗೊಳ್ಬೇಕಾಗತ್ತೆ. ಹಾಗೆ ಮ್ಯಾರೇಜಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಮ್ಯಾರೇಜಲ್ಲಿ ಸ್ವಲ್ಪ ಗೊಂದಲ, ಸ್ವಲ್ಪ ಒಬ್ಬರೊಬ್ಬರಿಗೆ ಕ್ಲೇಶ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಹಾಗೆ ವ್ಯಾಪಾರ ವಹಿವಾಟದಲ್ಲಿ ಸ್ವಲ್ಪ ಒಂಚೂರು ಹಿನ್ನಡೆ, ಹೆಸರಿದ್ರೂ ಕೂಡ ಸ್ವಲ್ಪ ಹಿನ್ನಡೆ ತೋರಿಸ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು ಮೇಷ ಲಗ್ನದವ್ರಿಗೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ಯಾರು ಮನೆ ಅಥವಾ ಸೈಟ್ನ ಸೇಲ್ಗಿಟ್ಟಿರ್ತಾರಲ್ಲ, ಒಳ್ಳೆ ಬೆಲೆ ಬರ್ತಕ್ಕಂಥ ಒಂದು ಸಮಯ ಇವಾಗ. ಸೊ ಆ ಒಂದು ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಯಾರಾದ್ರು ವ್ಯಾಪಾರಕ್ಕಿಟ್ಟವರು ಈ ಒಂದು ತಿಂಗಳೊಳಗಡೆ, ಇಲ್ಲಿಂದ ಒಂದು ತಿಂಗಳೊಳಗಡೆ ನಿಮಗೆ ಒಳ್ಳೆ ರೇಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಕೊನೆಯದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಷ್ಟು ಮೇಷ ಲಗ್ನದವ್ರಿಗೆ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ವೃಷಭದಿಂದ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅಲ್ಲಿಂದ 4ನೇ ಮನೆ ಮತ್ತೆ 9ನೇ ಮನೆ. ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾಗಿರ್ತಕ್ಕಂಥ ಸಮಯ. ವಿದ್ಯಾರ್ಥಿಗಳಿಗೆ ಬಹಳ ಹೆಚ್ಚಿನ ಜ್ಞಾನಾರ್ಜನೆ ಅಂತ ಹೇಳ್ಬೋದು, ಅಥವಾ ಮೋರ್ ಏನಂತಾರೆ ನಾಲೆಜ್ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒಂದು ಬದಲಾವಣೆ ತೋರಿಸುತ್ತೆ, ಇರೋ ಸ್ಥಾನದಲ್ಲೇ ಬದಲಾವಣೆ ಅಥವಾ ಒಂದು ಹೊಸ ಕೆಲಸ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಲಾಭ, ಹೆಚ್ಚಿನ ಲಾಭಾಂಶ ಇಲ್ಲ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಮದುವೆ ವಿಚಾರದಲ್ಲಿ ಸ್ವಲ್ಪ ಮಾತುಕತೆ ಆಗಿ ಕಟ್ಟಾಗ್ತಕ್ಕಂಥದ್ದು, ಅಥವಾ ಎಂಗೇಜ್ಮೆಂಟ್ ಮಾಡಿಕೊಂಡು, ಈಗ ಹೆಂಗಿದ್ರು ನಮಗೆ ಉತ್ತರಾಯಣ ಸ್ಟಾರ್ಟ್ ಆಯಿತು ಅಂತ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಭಾಳ ಹೆಚ್ಚಾಗಿದೆ ವೃಷಭ ಲಗ್ನದವ್ರಿಗೆ. ಹಾಗೆ ಒಂದು ಕನ್ಸ್ಟ್ರಕ್ಷನ್ ಸೈಡ್ ನಾವು ಹೋದರೆ ತುಂಬ ಒಳ್ಳೆ ಟೈಮು. ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋರಿಗೆ ಸ್ವಲ್ಪ ಹಣದ ತೊಂದರೆ ಆಗ್ಬೋದು, ಬಟ್ ಆದರೆ ಸ್ಟಾರ್ಟ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ. ಆರೋಗ್ಯದಲ್ಲಿ ಒಳ್ಳೆಯ ವಿಚಾರ, ಯಾವುದೇ ರೀತಿ ತೊಂದರೆ ಇಲ್ಲ, ಆರೋಗ್ಯ ಉತ್ತಮವಾಗ್ತಕ್ಕಂಥ ಒಂದು ಸಾಧ್ಯತೆ. ಇಷ್ಟು ವೃಷಭ ಲಗ್ನದವ್ರಿಗೆ ಅಂತ ನಾವು ತಗೊಳ್ತೀವಿ. ವೃಷಭ ಲಗ್ನ ಗೊತ್ತಿಲ್ಲ ಅಂದರೆ ರಾಶಿ ತಗೊಳ್ಳಿ. ಗುರುಗಳೇ, ನೆಕ್ಸ್ಟ್ ಮಿಥುನ ರಾಶಿಯವ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಖಂಡಿತ. ಮಿಥುನ ರಾಶಿ ಅಥವಾ ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ 3ನೇ ಮನೆಯ ಅಧಿಪತಿ ಆಗುತ್ತೆ, ಮತ್ತು 8ಕ್ಕೆ ಬರುತ್ತೆ. 3 ಮತ್ತು 8 ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ಸ್ ಸ್ವಲ್ಪ ಕೆಲವು ವಿಚಾರದಲ್ಲಿ ಬರುತ್ತೆ.
ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಸ್ವಲ್ಪ ಅಂಕಗಳನ್ನು ಕಮ್ಮಿ ತಗೊಳ್ತಕ್ಕಂಥದ್ದು, ಏನಾದ್ರು ರಿಸಲ್ಟ್ ಬಂದರೆ ಈ ಒಂದು ತಿಂಗಳಲ್ಲಿ, ಅಥವಾ ಓದಿನಲ್ಲಿ ಆಸಕ್ತಿ ಭಾಳ ಕಮ್ಮಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ವೃಥಾ ಸಮಸ್ಯೆ ಆಗ್ತಕ್ಕಂಥದ್ದು, ಬಾಸಿಂದ ಕಿರಿಕಿರಿ ಆಗ್ಬೋದು ಅಥವಾ ಸಹಪಾಠಿಗಳಿಂದ ಕಿರಿಕಿರಿ ಆಗುತ್ತೆ. ಕೆಲಸ ಬಿಡ್ತಕ್ಕಂಥ ಸಾಧ್ಯತೆ ಮಿಥುನ ಲಗ್ನದವ್ರಿಗೆ ಸ್ವಲ್ಪ ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಅದನ್ನು ನೀವು ರಾಶಿ ಆದರೂ ತೊಗೊಳ್ಳಿ, ಲಗ್ನ ಆದರೂ ತೊಗೊಳ್ಳಿ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗೊಂದಲಗಳು, ಅಡಚಣೆಗಳು ಮತ್ತು ಗಲಾಟೆಗಳು ಮತ್ತು ಡಿವೋರ್ಸ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ. ಸ್ವಲ್ಪ ಮುಂಚೆಯಿಂದನೂ ಅವರು ಜಾತಕದಲ್ಲಿ ಗಲಾಟೆ ಇತ್ತು ಅಂದರೆ ಈಗ ಆ ಒಂದು ಗಲಾಟೆಗೆ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ವಲ್ಪ ಹಾರ್ಟ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕು. ಮತ್ತು ನೀ ಪೇನ್, ಕಾಲು ನೋವುಗಳು ಸ್ವಲ್ಪ ಮಿಥುನ ಲಗ್ನದವ್ರಿಗೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇಷ್ಟು ಮಿಥುನ ಲಗ್ನ ಅಥವಾ ರಾಶಿಯವರಿಗೆ. ಓಕೆ ಗುರುಗಳೇ, ನೆಕ್ಸ್ಟ್ ಕರ್ಕಾಟಕ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ ಅಂತ ನಾವು ತಗೊಳ್ತೀವಿ. ಅಲ್ಲಿಂದ ನಾವು ಮನೆಯನ್ನು ಒಂದು ತಗೊಂಡ್ರೆ ಅಲ್ಲಿ ನಾವು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2ನೇ ಮನೆ ಅಂತ ತಗೊಳ್ತೀವಿ. ಕರ್ಕಾಟಕ ಲಗ್ನದಿಂದ 2ನೇ ಮನೆ ಅಧಿಪತಿ ಮತ್ತು 2 ಮತ್ತು 7 ಕೆಲವು ವಿಚಾರದಲ್ಲಿ ಒಳ್ಳೆಯದಿದೆ, ಕೆಲವು ವಿಚಾರದಲ್ಲಿ ಕೆಟ್ಟದಿದೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ. ಯಾಕಂದರೆ 2 ಮತ್ತು 7ನೇ ಮನೆ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಇದು ಹುಡುಗರಿಗೆ, ಓದುವಂಥ ಹುಡುಗರಿಗೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಕೆಲಸ ಸಿಗ್ತಕ್ಕಂಥದ್ದು ಸಿಗುತ್ತೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕೂಡ ಅಧಿಕವಾಗಿರ್ತಕ್ಕಂಥ ಲಾಭ ಆಗುತ್ತೆ. ಅದರ ಜೊತೆಗೆ ಈ ವಿವಾಹದಲ್ಲಿರ್ತಕ್ಕಂಥವ್ರು ವಿವಾಹ ಮಾಡ್ಕೋಬೇಕು ಅನ್ನೋರಿಗೆ ಹೊಸ ಸಂಬಂಧ ಬರುತ್ತೆ. ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಸಂಬಂಧಗಳು ಬರ್ತಕ್ಕಂಥದ್ದು. ಇದೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ದಶಾದಲ್ಲಿ ಅಥವಾ ಭುಕ್ತಿಯಲ್ಲಿ ಅಟ್ಲೀಸ್ಟು ಶುಕ್ರ ಬರಬೇಕು, ಅಥವಾ ಅಂತರ್ಭುಕ್ತಿ ಲೀಸ್ಟಲ್ಲಿ ಆಗಿದೆ ಶುಕ್ರ ಬರಬೇಕು ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಅದ್ರ ಜೊತೆಗೆ ಈ ಒಂದು ಮನೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ವಸ್ತುಗಳನ್ನು ತೊಗೊಂಬರ್ತಕ್ಕಂಥದ್ದು ಮನೆಗೆ, ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣ ಸಣ್ಣ ಪುಟ್ಟ ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಕರಿತೀವಿ, ಅದು ಹೆಚ್ಚಾಗಿರ್ತಕ್ಕಂಥದ್ದು ಒಂದು ವಿಚಾರ. ಇಷ್ಟು ಕರ್ಕಾಟಕ ರಾಶಿ ಅಥವಾ ಲಗ್ನದವ್ರಿಗೆ. ಓಕೆ ಗುರುಜಿ, ನೆಕ್ಸ್ಟ್ ಸಿಂಹ ಲಗ್ನ ನೋಡೋದಾದ್ರೆ ಹೇಗಿದೆ ಅಂತ. ಸಿಂಹ ಲಗ್ನ ಅಥವಾ ಸಿಂಹ ರಾಶಿ ಅಂತ ನಾವೇನು ಕರಿತೀವಿ, ಯಾವ್ದು ತಗೊಳ್ತೀರ ಅಂತ ತಗೊಳ್ಳಿ. ಈ ಒಂದು ವಿಚಾರ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, 1 ಮತ್ತು 6ನೇ ಮನೆಯ ಒಂದು ಕಾಂಬಿನೇಷನ್ ಬರ್ತಕ್ಕಂಥದ್ದು. 1 ಮತ್ತು 6 ಇಲ್ಲಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಯಾರು ಈ ಪ್ರೊಫೆಷ್ನಲ್ ಕೋರ್ಸ್ ಅಂತ ನಾವೇನು ಕರಿತೀವಿ, ಪ್ರೊಫೆಷ್ನಲ್ ಕೋರ್ಸಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ತೊಗೊಂಡ್ರೆ, ಈ ಮೆಡಿಸಿನ್ನು, ಇಂಜಿನಿಯರಿಂಗು ಅಥವಾ ಕಾಮರ್ಸು ಅಥವಾ ಫಿನಾನ್ಸ್ ಲೈನಲ್ಲಿರೋರಿಗೆ ಅದ್ಭುತವಾಗಿರ್ತಕ್ಕಂಥ ತಿಂಗಳು ಅಂತ ಹೇಳ್ತೀವಿ. ಹಾಗೆ ಅದರ ಜೊತೆಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಅಥವಾ ಹೊಸ ಏನಂತಾರೆ ಒಂದು ಬಡ್ತಿ ಅಂತ ನಾವೇನು ಕರಿತೀವಿ, ಅಥವಾ ಪ್ರಮೋಷನ್ ಅಂತ ಏನು ಕರಿತೀವಿ, ಅಥವಾ ಇಂಕ್ರಿಮೆಂಟ್ ಅಂತ ಏನು ಕರಿತೀವಿ, ಇದೆಲ್ಲ ಆಗ್ತಕ್ಕಂಥ ಸಾಧ್ಯತೆ ಖಂಡಿತ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಲಾಭ ಇದೆ. ಬಟ್ ಆದರೆ ಸೆಲ್ಫ್ ಎಫರ್ಟ್ ಜಾಸ್ತಿ, ಅಂದರೆ ತುಂಬ ಪ್ರಯತ್ನ ಜಾಸ್ತಿ ಪಡಬೇಕು. ಲಾಭ ಜಾಸ್ತಿ ಅಂತಂದರೆ ಹೆಚ್ಚು ಕಷ್ಟಪಡಬೇಕು. ಈಸಿಯಾಗಿ ಕುತ್ಕೊಂಡು ಮಾಡ್ತಕ್ಕಂಥ ಒಂದು ವಿಚಾರ ಇಲ್ಲವೇ ಇಲ್ಲ. ಹಾಗೆ ವಿವಾಹದಲ್ಲಿ ಸ್ವಲ್ಪ ತಗೊಳ್ಬೇಕು ಅಂತಂದರೆ, ಹೊಸ ಸಂಬಂಧಗಳು ಬಂದಾಗ ಸ್ವಲ್ಪ ಮಾತುಕತೆಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಸ್ವಲ್ಪ ಯಾವ್ದಾದ್ರು ಒಂದು ಗಲಾಟೆ ಮಾತುಕತೆಯಲ್ಲಿ ಒಂದು ವಿಚಾರ ತಗೊಳ್ಳೋದು ಬಿಡೋದರಲ್ಲಿ ಏನಾದ್ರು ಒಂದು ಸಮಸ್ಯೆ ಆಗುತ್ತೆ. ಎಂಗೇಜ್ಮೆಂಟ್ ಆಗಿದ್ರು ಕೂಡ ಸ್ವಲ್ಪ ಗಲಾಟೆ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಮದುವೆ ಹೋಗ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯವರಿಗೆ ಅತ್ಯಂತ ಹೆಚ್ಚು ಕಾಡ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಗಮನ ವಹಿಸಬೇಕು ಅನ್ನೋದು ಒಂದು ವಿಚಾರ ಹೇಳ್ಬೋದು. ಓಕೆ ಗುರುಗಳೇ, ನೆಕ್ಸ್ಟ್ ಕನ್ಯಾ ರಾಶಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕನ್ಯಾ ಲಗ್ನ. ಖಂಡಿತ ಕನ್ಯಾ ಲಗ್ನದ ವಿಚಾರ ಬಂತು ಅಂತಂದರೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ ಸೂರ್ಯನಿಂದ. ಅದ್ರ ಜೊತೆಗೆ ಈ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಲಾಸ್ ತೋರಿಸ್ತಾ ಇದೆ ಕನ್ಯಾ ಲಗ್ನದಲ್ಲಿರೋರು ಅಥವಾ ಕನ್ಯಾ ರಾಶಿಲಿರ್ತಕ್ಕಂಥವ್ರು. ಈ ಜಾಬಲ್ಲಿ ಸ್ವಲ್ಪ ಏನಾದ್ರು ಕಿರಿಕಿರಿ ಆಗ್ತಕ್ಕಂಥದ್ದು, ಮತ್ತು ಕೆಲಸ 1 ತಿಂಗಳು ಸ್ವಲ್ಪ ಸಿಗೋದು, ಹೊಸ ಕೆಲಸ ಏನಾದ್ರು ಹುಡುಕ್ತಾ ಇದ್ರೆ ಕೆಲಸ ಸಿಗೋದು ಭಾಳ ಕಷ್ಟ ಅಂತ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರ್ತಕ್ಕಂಥದ್ದು, ಹೆಚ್ಚಿನ ಆದಾಯ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಲಾಸ್ ಆಗ್ತಕ್ಕಂಥ ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದೆ. ಹಾಗೆ ನಮ್ಮ ಒಂದು ವೈವಾಹಿಕ ಜೀವನದಲ್ಲಿ
ಈ ಪ್ರೀತಿ ವಿಚಾರದಲ್ಲಿ ಅಥವಾ ಲವ್ ಮ್ಯಾರೇಜ್ ಅಂತ ನಾವು ಯಾರಾದ್ರು ಹೋದಾಗ ಅಥವಾ ಲವ್ ಮಾಡಿದ್ವಿ, ನಾವು ಮದುವೆ ಮಾಡ್ಕೋಬೇಕು ಅಂತಂದಾಗ ಸ್ವಲ್ಪ ಹಿರಿಯರಿಂದ ಒಂದು ರೀತಿಯಾಗಿರ್ತಕ್ಕಂಥ ಕ್ಯಾನ್ಸಲೇಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಅವರಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ನಿಮ್ಮಲ್ಲೇ ಒಂದು ಗೊಂದಲ ಆಗ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಈ ಆರೋಗ್ಯದ ವಿಚಾರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು, ಯಾವುದೇ ರೀತಿ ತೊಂದರೆ ಇಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಆರೋಗ್ಯದಲ್ಲಿ ಉತ್ತಮವಾಗಿದೆ. ಆದರೆ ಹಣಕಾಸು ವಿಚಾರದಲ್ಲಿ ತುಂಬಾನೇ ಸ್ವಲ್ಪ ಕಾಂಬಿನೇಷನ್ಸ್ ನೆಗೆಟಿವ್ ಇರೋದ್ರಿಂದ ಕೊಟ್ಟಿರ್ತಕ್ಕಂಥ ಹಣ ಬರದೇ ಇರತಕ್ಕಂಥದ್ದು ಅಥವಾ ಹಣ ಬರಬೇಕಾಗಿರೋದು ಬರದೇ ಇರತಕ್ಕಂಥದ್ದು ಅಥವಾ ಟೈಟ್ ಆಗ್ತಕ್ಕಂಥದ್ದು, ಹಣ ತುಂಬ ಟೈಟ್ ಆಗ್ತಾ ಇದೆ ಸಿಗ್ತಾ ಇಲ್ಲ ಅಂತ ಬರ್ತಕ್ಕಂಥದ್ದು ಹೆಚ್ಚಾಗಿ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವ್ರಿಗಿದೆ. ಓಕೆ ಗುರುಜಿ, ನೆಕ್ಸ್ಟ್ ತುಲಾ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಓಕೆ, ತುಲಾ ಲಗ್ನ ಅಥವಾ ತುಲಾ ರಾಶಿಗೆ ಹೋಗೋಣ. ತುಲಾ ಲಗ್ನ ಅಥವಾ ತುಲಾ ರಾಶಿಗೆ ಹೋದ್ರೆ ಇಲ್ಲಿ 11ನೇ ಮನೆ ತೋರಿಸುತ್ತೆ, 4 ಮತ್ತು 11. ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ, ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಏನಂತಾರೆ ವಿದ್ಯಾರ್ಜನೆ ಆಗ್ತಕ್ಕಂಥ ತೋರಿಸುತ್ತೆ. ಸೊ ಹೆಚ್ಚಿನ ಲಾಭಾಂಶ. ನಿಮ್ಮ ದಶಾಭುಕ್ತಿಯಲ್ಲಿ ಸೂರ್ಯ ಇದ್ದರೆ ತುಂಬ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಸಮಯ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು, ಕೆಲಸದಲ್ಲಿ ಆಲಸ್ಯ, ಅದರ ಕೆಲಸದಲ್ಲಿ ಏನು ಸಮಸ್ಯೆ ಏನಿಲ್ಲ, ಬಟ್ ಆದರೆ ಕೆಲಸ ಮಾಡೋಕ್ಕೆ ಒಂದು ರೀತಿಯ ಸೋಮಾರಿತನ ಬರ್ತಕ್ಕಂಥದ್ದು ಭಾಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಈ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟಪಟ್ಟಲ್ಲಿ ಸ್ವಲ್ಪ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಹಾಗೆ ಈ ಒಂದು ರಿಯಲ್ ಎಸ್ಟೇಟಲ್ಲಿರೋರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ ಅಥವಾ ವೆಹಿಕಲ್ಲಲ್ಲಿ ಇರ್ತಕ್ಕಂಥ ಡೀಲರ್ಸ್ಗೆ ಹೆಚ್ಚಿನ ಲಾಭಾಂಶ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ವಿವಾಹದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಮಾತುಕತೆಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ತಾಯಿಯಿಂದ ಅಥವಾ ಅತ್ತೆಯಿಂದ ಒಂದು ಏನಾದ್ರು ಒಂದು ಕಿರಿಕಿರಿ ಬರ್ತಕ್ಕಂಥದ್ದು ಸ್ವಲ್ಪ ಬಹುತೇಕ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ಒಂದು ಮನೆ ಕಟ್ಟೋ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ವಾಹನ ಖರೀದಿ ಮತ್ತು ಮನೆ ಕಟ್ಟಬೇಕು ಅಥವಾ ಇದು ಒಂದು ಜಮೀನು ಖರೀದಿ ಅಥವಾ ಸೈಟ್ ಖರೀದಿ ಅನ್ನೋರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಸೊ ನಿಮ್ಮ ದಶಾದಲ್ಲೂ ಕೂಡ ಸೂರ್ಯ ಬಂದು ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿಯಲ್ಲಿ ಸೂರ್ಯ ಬಂದರೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀವು ಖಂಡಿತ ನೋಡ್ಬೋದು. ಹಾಗೆ ಕೊನೆಯದಾಗಿ ಆರೋಗ್ಯದಲ್ಲಿ ವಿಚಾರ ತಗೊಂಡ ಅಂತಂದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆ ಮತ್ತು ಸಣ್ಣ ಆಪರೇಷನ್, ಮೈನರ್ ಸರ್ಜರಿ ಅಂತ ನಾವೇನು ಕರಿತೀವಿ, ಅದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಓಕೆ ಗುರುಜಿ, ನೆಕ್ಸ್ಟ್ 8ನೇ ರಾಶಿ ವೃಶ್ಚಿಕ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಖಂಡಿತ. ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ಇಲ್ಲಿ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಓದಬೇಕು ಅಂದ್ರೂ ಕೂಡ ಓದಿನಲ್ಲಿ ಆಸಕ್ತಿ ಕಮ್ಮಿ, ಆದರೆ ರಿಸಲ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಅಂದರೆ ಈ ರಿಸಲ್ಟ್ ಇರೋ ಟೈಮಲ್ಲಿ ಅಥವಾ ಎಕ್ಸಾಮ್ ಇರೋ ಟೈಮಲ್ಲಿ ಕೊನೆಯಲ್ಲಿ ಚೆನ್ನಾಗಿ ಓದ್ಬಿಟ್ಟು ಮಾರ್ಕ್ಸ್ ತೆಗಿತಕ್ಕಂಥ ಸಾಧ್ಯತೆ ಕೆಲವು ಕಾಂಬಿನೇಷನ್ ಬರುತ್ತೆ. ಕೆಲವರು ಅದೇ ಮಾರ್ಕ್ಸ್ ತೆಗಿಬೇಕು ಅಂದರೆ ಸೈಕಲ್ ಹೊಡಿಬೇಕು, ವರ್ಷ ಪೂರ್ತಿ ಅಥವಾ ತಿಂಗಳು ಪೂರ್ತಿ ಸೈಕಲ್ ಹೊಡಿಬೇಕು. ಅಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಇಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ಪಟ್ಟರೆ ಒಳ್ಳೆ ರಿಸಲ್ಟು. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಸ್ವಲ್ಪ ಮಾತುಕತೆಯಿಂದ ಸ್ವಲ್ಪ ಇನ್ಕ್ರಿಮೆಂಟ್ ಸಿಗ್ತಕ್ಕಂಥ ತೋರಿಸಿದೆ. ಅಂದರೆ ಇಲ್ಲಿ ಗ್ರಹಗಳು ಏನು ಹೇಳ್ತಾ ಇದೆ ಅಂದರೆ ಮಾತಾಡಬೇಕು, ಸುಮ್ಮನೆ ಕೂತ್ರೆ ಕೊಡಲ್ಲ. ನೀವು ಯಾಕೆ ಕೇಳಿಲ್ಲ, ಕೆಲವ್ರ ಸತಿ ಹೇಳ್ತಾರೆ, ಏನಪ್ಪ ಯಾಕೆ ಇದು ಪ್ರಮೋಷನ್ ಕೊಟ್ಟಿಲ್ವಲ್ಲ ಸರ್ ನನಗೆ ಲಾಸ್ಟ್ ಟೈಮು, ಮತ್ತು ಇನ್ಕ್ರಿಮೆಂಟ್ ಕೊಟ್ಟಿಲ್ವ ಸರ್, ನೀನೇನು ಬಂದು ಕೇಳಲಿಲ್ಲ, ನೀನು ಕೇಳಿದರೆ ನಾನು ಏನಾದ್ರು ಮಾಡ್ತಾಯಿದ್ದೆ, ರೆಕಮೆಂಡ್ ಮಾಡ್ತಾಯಿದ್ದೆ, ನಿನಗೆ ಬೇಕಾಗಿಲ್ಲ ಅಂತ ನಾವು ಕೊಡಲಿಲ್ಲ ಅಂತಂತಾರೆ. ಸೊ ಕೆಲವೊಂದು ಸತಿ ನಾವು ಮಾತಾಡಬೇಕಾಗತ್ತೆ, ಕೆಲವೊಂದು ಸತಿ ಕೇಳಬೇಕಾಗತ್ತೆ. ಸೊ ಈ ರೀತಿ ರಿಕ್ವೆಸ್ಟಲ್ಲೂ ಕೆಲವು ಕಾಂಬಿನೇಷನ್ ಬರುತ್ತೆ. ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ, ಅವರೇ ನೋಡ್ಕೊಡೋದು, ಈ ರೀತಿಯೆಲ್ಲ ಕೆಲವು ವರ್ಕ್ ಆಗಲ್ಲ. ಸೊ ಅಂಥ ರೀತಿಯಲ್ಲಿ ನಮಗೆ ಈ ಒಂದು ಜಾಬಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಕಮ್ಯುನಿಕೇಷನಿಂದ, ಎಫರ್ಟಿಂದ ನಿಮಗೆ ಹೆಚ್ಚಾಗಿ ಲಾಭಾಂಶ ಬರ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ, ಅದ್ಭುತವಾಗಿದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಾತುಕತೆಯಿಂದ ಒಂದು ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ನೋಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ, ಮೇಜರಾಗಿ ಸ್ವಲ್ಪ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ನೋಡ್ಬೋದು. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ ಅಂತ ತೋರಿಸ್ತಾ ಇದೆ. ಓಕೆ ಗುರುಜಿ, 8 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮುಂದಿನ ರಾಶಿಗಳ ಬಗ್ಗೆ ನೋಡ್ತಾ ಹೋಗೋಣ. ಗುರುಜಿ, 9ನೇ ರಾಶಿ ಧನುರ್ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಖಂಡಿತ. ಇಲ್ಲಿ ಧನುರ್ ರಾಶಿಯಿಂದ ಅಥವಾ ಧನುರ್ ಲಗ್ನ ಅಂತ ನಾವು ತಗೊಳ್ತೀವಿ. ಹೆಚ್ಚಾಗಿ ಲಗ್ನದಿಂದ 2ನೇ ಮನೆಯಲ್ಲಿ ಸೂರ್ಯ, ಹಾಗೆ 9ನೇ ಅಧಿಪತಿ ಆಗಿರ್ತಕ್ಕಂಥದ್ದು.
2 9 ಕಾಂಬಿನೇಷನ್ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು. ಒಳ್ಳೆಯ ಒಂದು ಎಜುಕೇಷನ್ ಮಾಡ್ತಾರೆ, ಹೆಚ್ಚಿನ ಒಂದು ಜ್ಞಾನ ತಗೊಳ್ತಾರೆ, ಒಳ್ಳೆ ರಿಸಲ್ಟ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಈ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಇನ್ಕ್ರಿಮೆಂಟ್ ಅಂತ ಹೇಳ್ಬೋದು, ಅಥವಾ ಒಂದು ರೀತಿ ಬೋನಸ್ ಅಂತ ಹೇಳ್ಬೋದು, ಅಥವಾ ಹೊಸ ಕೆಲಸ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಚೇಂಜ್ ಆಫ್ ಜಾಬು ಇದೆ, ಇರ್ತಕ್ಕಂಥ ಸ್ಥಳದಲ್ಲೇ ಸ್ವಲ್ಪ ಒಂದು ರೀತಿಯ ಚೇಂಜ್ ಆಫ್ ಇದೇನಂತಾರೆ ಡಿಪಾರ್ಟ್ಮೆಂಟ್ ಅಂತಲೂ ಕರಿಬೋದು. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಬರುತ್ತೆ, ಧನುರ್ ರಾಶಿ ಅಥವಾ ಧನುರ್ ಲಗ್ನದವ್ರಿಗೆ. ಹಾಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಹೊಸ ಸಂಬಂಧಗಳು ಬಂದು ಮಾತುಕತೆ ಆಗಿ ಹಿರಿಯರಿಂದ ಸ್ವಲ್ಪ ಒಂದು ರೀತಿ ಮದುವೆಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಸ್ವಲ್ಪ ತುಂಬ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಹೆಚ್ಚೇನಿಲ್ಲ. ಹಾಗೆ ಹೊಸ ವಸ್ತುಗಳನ್ನು ತಗೊಳ್ತಕ್ಕಂಥದ್ದು, ಈಗೆಲ್ಲ ಸ್ವಲ್ಪ ಗೋಲ್ಡ್ ಎಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿರೋದ್ರಿಂದ 2ನೇ ಮನೆ ಯಾವಾಗಲೂ ಕೂಡ ಒಂದು ಗೋಲ್ಡ್ ಪರ್ಚೇಸ್ ಅಂತ ನಾವು ಹೇಳ್ತೀವಿ. 2ನೇ ಮನೆ ಇರ್ತಕ್ಕಂಥದ್ದು ಮತ್ತು ಆ ವೆಲ್ತ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಜ್ಯುವೆಲರಿ ಅಂತ ಹೇಳ್ತಕ್ಕಂಥದ್ದು, ಜ್ಯುವೆಲರಿ ಪರ್ಚೇಸು ಸ್ವಲ್ಪ ಸ್ಟ್ರಾಂಗ್ ಆಗಿ ಧನುರ್ ಲಗ್ನ ಧನುರ್ ರಾಶಿಯವ್ರು ತೋರಿಸ್ತಾ ಇದೆ. ಪರ್ಚೇಸ್ ಮಾಡಿ ಇಟ್ಕೊಳ್ಳಿ, ಖಂಡಿತ ಒಳ್ಳೆದಾಗ್ತಕ್ಕಂಥದ್ದು. ಓಕೆ ಗುರುಗಳೇ, ನೆಕ್ಸ್ಟ್ ಮಕರ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಮಕರ ರಾಶಿ ಅಥವಾ ಮಕರ ಲಗ್ನ ಅಂತ ತಗೊಳ್ಳೋಣ. ಇಲ್ಲಿ ನಮಗೆ ಲಗ್ನದಲ್ಲೇ ಸೂರ್ಯ ಇರ್ತಕ್ಕಂಥದ್ದು, 15ನೇ ತಾರೀಕು ಪ್ರವೇಶ ಆಗಿರ್ತಕ್ಕಂಥದ್ದು ಮಕರಕ್ಕೆ. 1 ತಿಂಗಳ ಕಾಲ ಮಕರದಲ್ಲೇ ಇರ್ತಕ್ಕಂಥದ್ದು. ಇಲ್ಲಿ ಮಕರ ಲಗ್ನದವ್ರಿಗೆ ಸ್ವಲ್ಪ ಸಮಸ್ಯೆ ಎದುರಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾಕಂದರೆ ಇದು ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು. ಆ ರಾಶಿ ಅಥವಾ ಲಗ್ನದಿಂದ ನೋಡಿದ್ರೆ 8ನೇ ಅಧಿಪತಿ. 1 ಮತ್ತು 8 ಕಾಂಬಿನೇಷನ್ ಬಂದಾಗ ವಿದ್ಯಾರ್ಥಿಗಳಿಗೆ ಹಿನ್ನಡೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಎಷ್ಟೇ ಕೆಲಸ ಮಾಡಿ ಎಷ್ಟೇ ಎಫರ್ಟ್ ಹಾಕಿದ್ರೂ ಅವ್ರಿಗೆ ಬಾಸಿಂದ ಅಥವಾ ಕಂಪನಿಯಿಂದ ಅಸಮಾಧಾನಗಳು ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ ಕೂಡ ಹೆಚ್ಚಿನ ಸಮಸ್ಯೆ ಆಗ್ತಕ್ಕಂಥದ್ದು, ಒಂಟಿತನ ಕಾಡ್ತಕ್ಕಂಥದ್ದು, ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು, ಗಲಾಟೆಗಳು ಒಡೆದಾಟಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಸಮಯನೇ. ಓವರಾಲ್ ನೋಡಿದ್ರೆ ಮಕರ ಲಗ್ನ ಅಥವಾ ಮಕರ ರಾಶಿ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ಇರ್ತಕ್ಕಂಥದ್ದು. ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು, ಆಪರೇಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆ, ಅಥವಾ ಈ ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ಮಕರ ಲಗ್ನದವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಯಾಕಂದರೆ 8ನೇ ಅಧಿಪತಿ ಲಗ್ನದಲ್ಲೇ ಇದ್ದರೆ ಬಾಡಿ ಅಂತ ಹೇಳ್ತೀವಿ, ಅಥವಾ ನಾವು ಫಿಸಿಕಲ್ ಅಪಿಯರೆನ್ಸ್ ಅಂತ ಹೇಳ್ತೀವಿ. ಜಾರ್ ಬಿದ್ದು ಏಟ್ ಮಾಡ್ಕೊಳ್ತಕ್ಕಂಥದ್ದು, ಅವರವರ ಜಾತಕದಲ್ಲಿ ಸೂರ್ಯನ ಬಲದ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಈಗ ಸೂರ್ಯನು ಕೂಡ 8ನೇ ಮನೆ ಅಥವಾ 6ನೇ ಮನೆ ಅಥವಾ 12ನೇ ಮನೆಯಲ್ಲಿದ್ದು ಗೋಚಾರದಲ್ಲಿ ಈ ರೀತಿ 8ನೇ ಅಧಿಪತಿ ಲಗ್ನಕ್ಕೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನು ಸ್ವಲ್ಪ ಸ್ಟ್ರಾಂಗ್ ಇದೆ. ಮಕರ ಲಗ್ನದವ್ರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಮಹಾಮೃತ್ಯುಂಜಯ ಜಪವನ್ನು ದಯವಿಟ್ಟು ಮಾಡಿ. ಎಲ್ಲರಿಗೂ ಗೊತ್ತು, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷಿ ಮಹಾಮೃತಾತ್ ಅನ್ನೋ ಒಂದು ಮಂತ್ರವನ್ನು ಯಥೇಚ್ಛವಾಗಿ ಪಠನೆ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿ ಗೊಂದಲ ಆಗದೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಸಾಮಾನ್ಯವಾಗಿ ಈ ಮಂತ್ರವನ್ನು ಅನ್ಲಿಮಿಟೆಡ್ ಅಂತ ನಾವು ಹೇಳ್ತೀವಿ, ಅನಿಯಮಿತವಾಗಿ ನೀವು ಚಾಂಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಹಣಕಾಸು ವಿಚಾರದಲ್ಲೂ ಕೂಡ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. 1 ಮತ್ತು 8 ಕೊಟ್ಟಿರ್ತಕ್ಕಂಥ ಹಣ ಬರಲ್ಲ, ಹಣದ ವಿಚಾರದಲ್ಲಿ ಗಲಾಟೆ ಆಗ್ತಕ್ಕಂಥದ್ದು ತೋರಿಸ್ತಾರೆ. ಓಕೆ ಗುರುಗಳೇ, ನೆಕ್ಸ್ಟ್ ಕುಂಭರಾಶಿ ಬಗ್ಗೆ ಅಥವಾ ಕುಂಭ ಲಗ್ನದ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ ಕುಂಭರಾಶಿ ಅಥವಾ ಕುಂಭ ಲಗ್ನಕ್ಕೆ ಹೋಗೋಣ. ಇಲ್ಲಿ 7ನೇ ಮನೆ ಮತ್ತು 12ನೇ ಮನೆ ಕಾಂಬಿನೇಷನ್ ಬರುತ್ತೆ, 7 ಮತ್ತು 12 ಕಾಂಬಿನೇಷನ್ ಬರುತ್ತೆ. 7 ಮತ್ತು 12 ಕಾಂಬಿನೇಷನ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಸ್ವಲ್ಪ ಸಮಯ. ಅಂದರೆ ಸಹಪಾಠಿಗಳಿಗಿಂತ ಹೆಚ್ಚಿನ ಹಣ ಬರ್ತಕ್ಕಂಥದ್ದು, ಅಥವಾ ಟೀಚರು ಅವ್ರಿಗೆ ಫೋಕಸ್ ಮಾಡಿ ಹೆಚ್ಚಿನ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಜುಕೇಷನ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಆದರೂ ಕೂಡ ಸ್ವಲ್ಪ ಆಲಸ್ಯ, ಸೋಂಬೇರಿತನ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಬರ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕ ಆಗುತ್ತೆ. ಜಾಬಲ್ಲಿ ಬಿಸ್ನೆಸ್ಸಲ್ಲಿರೋರಿಗೂ ಕೂಡ ಹೆಚ್ಚಿನ ಸಂಪರ್ಕ ಆಗುತ್ತೆ, ಹೆಚ್ಚಿನ ವ್ಯಾಪಾರನೂ ಕೂಡ ಆಗುತ್ತೆ ಇಬ್ಬರಿಗೂ ಕೂಡ. ಆದರೆ ಖರ್ಚು ಮಾತ್ರ ವಿಪರೀತ ಖರ್ಚಾಗ್ತಕ್ಕಂಥದ್ದು, ದುಡ್ಡೇ ನಿಲ್ಲ ಆಗದೆ ಇರತಕ್ಕಂಥ ಒಂದು ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ಬೋದು ನಾವು. ಹಾಗೆ ವಿವಾಹದಲ್ಲಿ ಇರ್ತಕ್ಕಂಥದ್ದು ಏನಾಗುತ್ತೆ, ವಿವಾಹದಲ್ಲಿ ಒಂದು ಮಾತುಕತೆ ಆಗಿ ವಿವಾಹಕ್ಕೆಲ್ಲ ಹೋಗೋಣ ಅಂತಂದಾಗ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ಕಾರಣ ಅಂತ ಹೇಳ್ತೀವಲ್ಲ, ಅದರಿಂದ ಕಟ್ಟಾಗ್ತಕ್ಕಂಥ ಸಾಧ್ಯತೆ. ಅದನ್ನು ಸ್ವಲ್ಪ ಸಮಾಧಾನ ರೀತಿಯಿಂದ ನೋಡ್ಕೊಂಡು ಹೋದಲ್ಲಿ 12ನೇ ಮನೆಯ ಒಂದು ದುಷ್ಪರಿಣಾಮಗಳು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಅಂದರೆ ಮಾತಿನಲ್ಲಿ ಸ್ವಲ್ಪ ವಿಚಾರ ಅಥವಾ ಒಂದು ಫ್ಲೆಕ್ಸಿಬಿಲಿಟಿ ಅಂತ ನಾವೇನು ಕರಿತೀವಿ, ಅದಿದ್ದರೆ ಒಳ್ಳೆಯದು. ಈಗ ನಾವು ಇಂಥ ಚೌಲ್ಟ್ರಲ್ಲೇ ಮಾಡಬೇಕು ಅಂತಾರೆ, ಆ ಚೌಲ್ಟ್ರಿ ಏನೋ ಯಾವುದೋ ಕಾರಣದಿಂದ ಒಂದು ಸ್ವಲ್ಪ ದುಡ್ಡು ಜಾಸ್ತಿ,
ಅಥವಾ ಅದರ ಎದುರುಗಡೆ ಇನ್ನೊಂದು ಚೌಲ್ಟ್ರಿ ಇದ್ದಾರೆ, ಅಲ್ಲಿ ಮಾಡೋಣ ಸ್ವಲ್ಪ ದುಡ್ಡು ಕಮ್ಮಿ ಇರುತ್ತೆ ಅಂತಂದರೆ ಅಲ್ಲಿ ಸ್ವಲ್ಪ ಏನು 50,000 ರೂಪಾಯಿ ಮುಖ ನೋಡ್ತಾರ. ಈ ಮದುವೆಗಳಲ್ಲಿ ಇದೆಲ್ಲ ಸಣ್ಣ ಪುಟ್ಟ ಸಮಸ್ಯೆಯಿಂದನೇ ದೊಡ್ಡ ದೊಡ್ಡ ಮದುವೆಗಳು ಕಿತ್ತೋಗಿರ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನ್ 12ನೇ ಮನೆ, 7 ಜೊತೆ 6, 7 ಜೊತೆ 12, 7 ಜೊತೆ 8 ಸೇರಿದಾಗ ಈ ಕ್ಷುಲ್ಲಕ ಕಾರಣ ಅಂತ ಹೇಳ್ತೀವಿ. ಸಣ್ಣದು ಏನು ಅಲ್ಲಿ ನಾವೇನು ಪರ್ಮನೆಂಟ್ ಆಗಿರ್ತೀವ ಇದರಲ್ಲಿ ಕಲ್ಯಾಣ ಮಂಟಪದಲ್ಲಿ ಇರೋದು 2-3 ಅವರು, ಬಂದೋಗೋರು 4 ಅವರು, ಇವ್ರು ಒಂದು ರಾತ್ರಿ ಇದ್ದು ಬೆಳಿಗ್ಗೆ ಹೋಗ್ತಕ್ಕಂಥದ್ದು. ಸಣ್ಣ ಪುಟ್ಟ ಗಲಾಟೆ ಇಂಥದ್ರಲ್ಲೇ ಬೇಕು ಅಂಥದ್ರಲ್ಲೇ ಬೇಕು ಅಂತ ಗಲಾಟೆ ಮಾಡ್ತಕ್ಕಂಥವ್ರು ಭಾಳ ಬಹುತೇಕ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕಾಂಬಿನೇಷನ್ ಸ್ವಲ್ಪ ಮಾತುಕತೆ ಆಗಿ ಯಾವುದೋ ಒಂದು ಸಣ್ಣ ವಿಚಾರ ಮುರಿದು ಬಿತ್ತು ಅಂತ ಹೇಳಿ ನಗೋವಂಥ ಒಂದು ವಿಚಾರ ಬರ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ಮುಗಿಸ್ಕೊಂಡಿದ್ದು, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದು ಬಿಟ್ಟರೆ ಬೇರೆ ಯಾವುದೋ ರೀತಿ ತೊಂದರೆ ಇಲ್ಲ. ಖರ್ಚು ಜಾಸ್ತಿ ಕುಂಭ ಲಗ್ನ ಅಥವಾ ಕುಂಭ ರಾಶಿಯವರಿಗೆ. ಓಕೆ ಗುರುಗಳೇ, ಕೊನೆಯ ರಾಶಿ ಮೀನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಕೊನೆಯದು ಬಂದಾಗ ಮೀನ ಲಗ್ನ ಅಥವಾ ಮೀನ ರಾಶಿ ವಿಶೇಷ ಏನು ಅಂತಂದ್ರೆ, ಇಲ್ಲಿ ನಮಗೆ 11ನೇ ಮನೆಯಲ್ಲಿ ಮಕರ ರಾಶಿ ಬರ್ತಕ್ಕಂಥದ್ದು. 6 ಮತ್ತು 11 ಬಂದಾಗ ಹೆಚ್ಚಿನ ಲಾಭಾಂಶ ಬರ್ತಕ್ಕಂಥದ್ದು. ಎಜುಕೇಷನ್ ಇರ್ತಕ್ಕಂಥವ್ರಿಗೂ ಲಾಭಾಂಶ, ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ನಾವು ತೊಗೊಳ್ಬೇಕು ಅಂತಂದರೆ, ಇಲ್ಲಿ ಬಿಸ್ನೆಸ್ಸಲ್ಲೂ ಕೂಡ ಲಾಭ, ಜಾಬಲ್ಲೂ ಲಾಭ. ಹಾಗೆ ವೈವಾಹಿಕ ಜೀವನದಲ್ಲಿ ಮಾತ್ರ ಸ್ವಲ್ಪ ನೆಗೆಟಿವ್ ಇರ್ತಕ್ಕಂಥದ್ದು. ಅದು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಉತ್ತಮವಾಗಿದೆ. ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಒಳ್ಳೆಯ ಫಲಿತಾಂಶಗಳೇ ಬರ್ತಕ್ಕಂಥದ್ದು. ಸಣ್ಣ ಪುಟ್ಟ ಸುಮ್ಮನೆ ಜಸ್ಟ್ ಟ್ಯಾಬ್ಲೆಟ್ ತೊಗೊಂಡ್ರೆ ಕ್ಲಿಯರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮೀನ ಲಗ್ನದವರಿಗೆ ಸೂರ್ಯನ ಪ್ರವೇಶ ಲಾಭದಾಯಕವಾಗಿರ್ತಕ್ಕಂಥದ್ದು ಈ ತಿಂಗಳಲ್ಲಿ. ಓಕೆ ಗುರುಗಳೇ, 12 ರಾಶಿಗಳ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ನೀಡಿದ್ರಿ. ಇನ್ನು ನಿಮಗೆ ಜ್ಯೋತಿಷ್ಯದಲ್ಲಿ ಯಾವುದೇ ಜ್ಯೋತಿಷಿ ಕಲಿಬೇಕಂತ ಇಷ್ಟ ಇದ್ದರೆ ಅಥವಾ ಯಾವುದೇ ಕ್ಲಾಸಿಗೆ ಜಾಯಿನ್ ಆಗಬೇಕಂತ ಇದ್ದರೆ, ನಮ್ಮ ಗುರುಗಳು ಅವರ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ ಫೆಬ್ರವರಿ 10ನೇ ತಾರೀಕಿಂದ. ನಿಮಗೆ ಯಾವುದೇ ಇಂಟ್ರೆಸ್ಟ್ ಇದ್ದರೆ ಗುರುಗಳನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು. ಡಿಸ್ಪ್ಲೇಯಲ್ಲಿ ನೀವು ನಂಬರ್ ನೋಡ್ತಾ ಇರ್ಬೋದು. ನೇರವಾಗಿ ಸಂಪರ್ಕ ಮಾಡಿ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೇಳ್ಬೋದು. ಹಾಗೆ ನಿಮಗೆ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗುವ ಇಂಟ್ರೆಸ್ಟ್ ಇದ್ದರೆ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.